ನೀವು ಇವತ್ತು ನೋಡಿದ್ರಲ್ಲ, ಒಂದು 1000 ಜನ ಕಾರ್ಯಕರ್ತರು, ಮುಖಂಡರು ಎಲ್ಲ ಬಂದಿದ್ದರು, ಎಲ್ಲ ಭಾಳ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ಥರ ನಾವು ಆಗಲೇ ಇದು 4ನೇ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ನಡೆಸ್ತಾ ಇರೋದು. ಅದಕ್ಕೆ ಪ್ರತಿಯೊಬ್ಬರು ಈ ಸತಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಲೇಬೇಕು ಅಂತ, ಅದಕ್ಕೋಸ್ಕರ ನಾವು ಏನೇನು ತಯಾರಿಕೆ ಮಾಡಬೇಕು, ಏನೇನು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಬೇಕು, ಅಭ್ಯರ್ಥಿ ಬಗ್ಗೆ ಏನು ಹೇಳಬೇಕು, ಮೋದಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಏನು ಹೇಳಬೇಕು, ಮತ್ತು ಇಲ್ಲಿ ಬಿ ಜೆ ಪಿಯಿಂದ ಹಿಂದೆ ಇದ್ದ ಎಂ ಪಿಗಳು ಅವರು ಪರಾರೆಯಾಗಿರೋದ್ರ ಬಗ್ಗೆ ಏನು ಹೇಳಬೇಕು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಅವರವ್ರ ಬೂತ್ನಲ್ಲಿ ಬಹುಮತ ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ನಾವು ಭಾರಿ ಬಹುಮತದಿಂದ ಎಲೆಕ್ಷನ್ ಕೌಂಟಿಂಗ್ ಡೇ ಗೆದ್ಕೊಂಬರ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಭಾಳ ಪ್ಲಸ್ ಆಗಿದೆ. ಇಲ್ಲಿ ಭಾಳ ವರ್ಷದಿಂದ ಬರೀ ಬಿ ಜೆ ಪಿನ ಗೆದ್ದಿದ್ದರು. ಬಿ ಜೆ ಪಿನ 2018ನೇ ಎಲೆಕ್ಷನ್ನಲ್ಲಿ ಬಿ ಜೆ ಪಿನ ಸೋಲಿಸಿದ್ದು ಮಂಜುನಾಥ್ ಅಣ್ಣ ಅವರೇ. ಅವ್ರಿಗೆ ಅವ್ರ ಶಕ್ತಿ, ನಮ್ಮ ಶಕ್ತಿ ಎರಡು ಕಾಂಗ್ರೆಸ್ ಪಕ್ಷದ ಶಕ್ತಿ, ಅವರು ನಮ್ಮ ಕಾಂಗ್ರೆಸ್ನವರೇ ಮೊದಲು, ಇವಾಗ ವಾಪಸ್ ಬಂದಿದ್ದಾರೆ. ಇವಾಗ ನಮ್ಮ ಎರಡು ಶಕ್ತಿ ನೋಡಿದ್ರೆ, ಸೇರಿಸಿದ್ರೆ ನಾವು 1.5 ಲಕ್ಷ ಲೀಡ್ನಲ್ಲಿ ಇಲ್ಲಿ ಗೆಲ್ತೀವಿ ಅಂತ ನನಗೆ. ನಾವು ಹೇಳಿದ್ದೀವಿ, ನಮ್ಮ ಸರ್ಕಾರ ಗ್ಯಾರಂಟೀಸು ಅದು ನಮಗೆ ಬೆನಿಫಿಟ್ ಆಗುತ್ತೆ. ನಾನು ಇವಾಗ ಏನು ಬೆಂಗಳೂರಿನಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ, ಸಬರ್ಬನ್ ರೈಲ್ ಇರ್ಬೋದು, ಮೆಟ್ರೋ ಫೀಡರ್ ಬಸ್ ಇರ್ಬೋದು, ಬೇರೆ ಬೇರೆ ಥರ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಇರ್ಬೋದು, ಅವೆಲ್ಲ ನೋಡಿ ಜನ ನಮಗೆ ನಮ್ಮ ಭವಿಷ್ಯದ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇದ್ದಾರೆ, ಯಾರು ಆಗಲೇ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ಅಂಥವ್ರು ಬೇಕು ನಮಗೆ ಅಂತ ಆ ಥರ ಒಂದು ವೋಟ್ ಮಾಡ್ತಾರೆ. ಅದ್ರ ಮೇಲೆ ಜನ ಏನು ಮಾತಾಡ್ತಾರೆ, ಎಜುಕೇಟೆಡ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್. ನಮ್ಮ ಪಾರ್ಲಿಮೆಂಟ್ ಭಾಷಣಗಳು ನೋಡಲಿ, ನಮ್ಮ ಪಾರ್ಲಿಮೆಂಟ್ ಟ್ರ್ಯಾಕ್ ರೆಕಾರ್ಡ್ ನೋಡಲಿ, ನಾವು ಹೇಗೆ ಅಲ್ಲಿ ವಾದ ಮಾಡಿದ್ದೀವಿ, ಕರ್ನಾಟಕ ರಾಜ್ಯದ ಹಿತದ ಬಗ್ಗೆ ಹೇಗೆ ಭಾಷಣಗಳು ಮಾಡಿದ್ದೀವಿ, ಹೇಗೆ ಹೋರಾಡಿದ್ದೀವಿ, ಅದ್ರ ಬಗ್ಗೆ ಎಲ್ಲರ ಮುಂದೆ ಡೇಟಾ ಎವಿಡೆನ್ಸ್ ಎಲ್ಲ ಕಡೆ ಇದೆ. ಸೊ ನಮ್ಮ ತಂದೆ ದೊಡ್ಡಪ್ಪ ಎಂ ವಿ ಕೃಷ್ಣಪ್ಪನವರು ಬೆಂಗಳೂರು ಡೈರಿ ಸ್ಥಾಪನೆ ಮಾಡಿದರು. 6 ಸತಿ ಲೋಕಸಭೆಯಲ್ಲಿ ಎಲೆಕ್ಟ್ ಆಗಿ ಯೂನಿಯನ್ ಮಿನಿಸ್ಟರ್ ಆಗಿದ್ದರು. ನಮ್ಮ ಕ್ಷೀರ ಕ್ರಾಂತಿ ಶುರು ಹರಿಕಾರ ಅವರೇ. ನಮ್ಮ ತಂದೆ ಎಂ ವಿ ವೆಂಕಟಪ್ಪನವರು ಅಸೆಂಬ್ಲಿ ಸ್ಪೀಕರ್ ಆಗಿದ್ದರು. ನಾವು ಪಾರ್ಟಿಗೂ ಭಾಳ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಐಡಿಯಲಿಸಮು, ನಮ್ಮ ಟ್ರ್ಯಾಕ್ ರೆಕಾರ್ಡು, ನಮ್ಮ ಕಾಂಟ್ರಿಬ್ಯೂಷನು, ನಮ್ಮ ಮುಂದೆ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ನೋಡಿಕೊಂಡು ಜನ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ವೋಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಬೆಂಗಳೂರು ಈಗಾಗಲೇ ಸಾಕಷ್ಟು ಗೋ ಬ್ಯಾಕ್ ಶೋಭಾಕರಂದ್ರಾಜೆ ಅಂತ ಬಿ ಜೆ ಪಿಗೆ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಬೇಸರ ಆಗಿದೆ. ಅಂತಹ ಕಾರ್ಯಕರ್ತರುಗಳನ್ನ ಸೆಳೀತಕ್ಕಂಥ ಪ್ರಯತ್ನಗಳು ಏನಾದರೂ ಆಗ್ತದೆ? ಅದು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಅವ್ರ ಪಾರ್ಟಿ ಇಂಟರ್ನಲ್ ಮ್ಯಾಟರು. ಶೋಭಕ್ಕ ನಾನು ಪಾರ್ಲಿಮೆಂಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಅವ್ರು ಲೋಕಸಭಾ, ನಾನು ರಾಜ್ಯಸಭಾನಲ್ಲಿ. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಾನು ಅವ್ರ ಬಗ್ಗೆ ಏನು ಮಾತನಾಡೋಕ್ಕೆ ಏನು ಇಷ್ಟ ಇಲ್ಲ ನನಗೆ. ಅವ್ರ ಬಗ್ಗೆ ಬೇಸರ ಆಗಿರ್ತಕ್ಕಂಥ ಅವರೇ ಸೇರ್ಪಡೆ ಮಾಡ್ತಕ್ಕಂಥ ಮನವೊಲಿಸೋ ಪ್ರಯತ್ನ ಏನಾದರೂ ಮಾಡ್ತಾರೆ? ಅದು ಅವರೇ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಬರಲಿ, ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. ಅದು ನಾವು ಅವ್ರಿಗೆ ಸ್ವಾಗತ ಮಾಡ್ತೀವಿ, ಬಂದವ್ರನ್ನ ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು.